ಸೀತಿ ಸೀತಿ ಏನಮ್ಮಯ್ಯ? ಅಲ್ಲಿ ಕಣೆ ಅದ್ಯಾವುದೋ ಗಂಡು ನೋಡ್ಕೊಂಡು ಹೋಗಿತ್ತಲ್ಲ, ಅವ್ರಿಗೆ ಫೋನ್ ಮಾಡಿ ಈ ಮದುವೆ ಬ್ಯಾಡ ಅಂತಂದು ಹೇಳೋದಾಗಿತ್ತು. ಅಯ್ಯೋ ಹೂ ಕಳ್ಸನಮ್ಮಯ್ಯ, ಅವ್ರಿಗೆ ಮೊದಲು ಹೇಳ್ಬೇಕಿತ್ತು. ತಡಿ ಚೆನ್ನಿಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರು ಬೇರೆ ಮುಂದಿನ ತಿಂಗಳು ಮದುವೆ ಮಾಡ್ತೀವಿ, ಎಲ್ಲ ಜೊತೆ ಮಾಡ್ಕೊಂತೀವಿ ಅಂತಂದು ಮತ್ತೆ ಜೊತೆ ಮಾಡ್ಕೊಂಡು ಕುಂತ್ಕೊಂತಾರು. ಹೇಳ್ತೀನಿರು. ಈ ಮೊದಲು ಹೇಳವ, ಆಮೇಲೆ ಮತ್ತೆ ಅವ್ರ ಜೊತೆ ಮಾಡ್ಕೊಂಡೆಲ್ಲ ಬಂದ್ಕಿಂದರು. ಹ್ಞೂ ಹೇಳ್ತೀನಿರು. ಅಲ್ಲ ಚೆನ್ನಿ, ಏನು ಮಾಡ್ತಿದೀಯ? ಏನು ಮಾಡೋದು ಸೀತಕ್ಕ? ಸುಮ್ಮ ಕುಂತಿದ್ದೆ ಕಣೆ. ಊಟ ಮಾಡ್ದೆ ಈಗಿನ ಸುಮ್ಮ ಕುಂತದ್ದೆ. ಹೇಳೇನು ಫೋನ್ ಮಾಡಿದ್ದು? ನಾನೇ ಆಮೇಲೆ ಮತ್ತೆ ಬರೋಣ ಅಂತ ಮಾಡಿದ್ದೆ. ನಮ್ಮ ಅಕ್ಕ ಫೋನ್ ಮಾಡಿದ್ರು. ಏನವ್ರು ಏನು ಹೇಳಲೇ ಇಲ್ಲ ಏನು ಅಂತಂದು ಹೋಗಿ ಕೇಳ್ಕೊಂಬರಿ ಚೆನ್ನಿ ಅಂತಂತಂದ್ರು. ನಾನು ಬರೋಣ ಅಂತಂದು ಮಾಡಿದೆ, ನೀನೇ ಆಟ ಫೋನ್ ಮಾಡಿದೆ. ಏನು ಹೇಳು ಚೆನ್ನಿ? ಅದು ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ ಕಣೆ. ಯಾಕೆ ಸೀತಕ್ಕ ಹಂಗೆ ಮಾತಾಡ್ತಿದ್ಯಾ? ಏನು ಹೇಳಿರ್ಲಿ? ಅದು ಈ ಮದುವೆ ಬೇಡ ಕಣೆ. ಏ ಸೀತಕ್ಕ, ಏನು ತಮಾಷೆ ಗಿಮಾಷೆ ಮಾಡ್ತಿದ್ದಿ ಏನು? ನೀನು ತಮಾಷೆನೂ ಇಲ್ಲ ಏನೂ ಇಲ್ಲ ಕಣೆ. ನಮ್ಮ ಸಣ್ಣಮಯ್ಯ ಊರಿಂದ ಬಂದಿತ್ತು. ಅದೇ ಅವತ್ತು ಹುಡುಗನ ಜಾತಕನು ನಮ್ಮ ತಾರಿ ಜಾತಕನು ಕೇಳ್ಸೋಣ ಅಂತಂದು ಹೋಗಿದ್ವಿ. ನಮ್ಮ ಮಾಮೂಲಿ ಹೋಗ್ತೀವಲ್ಲ ಐನೂರ ಹತ್ರ, ಅವ್ರ ಹತ್ರ ಹೋಗಿದ್ವಿ. ಏನೋ ಹುಡುಗಗೂ ಹುಡುಗಿಗೂ ಆಗ ಬರಲ್ಲ ಅಂತ ಕಣೆ, ಗಂಡುಗಳವೇನೋ ಕೂಡಲ್ಲಂತೆ. ಅದಕ್ಕೆ ನಮ್ಮ ಸಣ್ಣಮಯ್ಯ ಈಗ ಗಂಡುಗಳು ಕೊಡಿಲ್ಲದ್ರೆ ಬ್ಯಾಡ್ ಕಣವ ಮಾಡೋದು ಅಂತಂತಂದು ಹಂಗಾಗಿ ಬ್ಯಾಡ್ ಕಣೆ. ಏ ಸೀತಕ್ಕ, ನಮ್ಮ ಅಕ್ಕರು ಕೇಳಿಸಿದ್ರಂತ ಕಣೆ, ಹುಡುಗಗೂ ಹುಡುಗಿಗೂ ಹಂಗೆ ಭಾಳ ಚೆನ್ನಾಗಿ ಆಗಿ ಬರ್ತದಂತೆ. ಒಳ್ಳೆ ಪಾರ್ವತಿ ಪರಮೇಶ್ವರ ಇದ್ದಂಗೆ ಇರ್ತಾರಂತ ಕಣೆ. ಅಯ್ಯ ಏನೋ ಕಣೆ ಗೊತ್ತಿಲ್ಲ. ನಮ್ಮ ಐನಾರದ್ದಕ್ಕೆ ಹೋಗಿದ್ವಿ. ಅವರೇನೋ ಮುಂದೆ ಚೆನ್ನಾಗಿರಲ್ಲಮ್ಮ, ಬೇಡ ಮಾಡಬೇಡ್ರಿ, ಈ ಸಂಬಂಧ ಇಲ್ಲೇ ಕೈ ಬಿಡ್ರಿ ಅಂತಂದ್ರು. ಅದಕ್ಕೆ ಏ ಸೀತಕ್ಕ, ಎಲ್ಲ ಜೊತೆ ಮಾಡ್ಕೆ ಮೇಲೆ ನೀನು ಹಿಂಗೆ ಅನ್ನೋದು ಎಷ್ಟು ಸರಿ ಇರ್ತದೆ ಹೇಳಿ ನೋಡೋಣ. ಸರಿ ಇರಲ್ಲವಾ ಗೊತ್ತು, ನಮ್ಮದೇ ತಪ್ಪಾಗ್ಲಿ. ಏನೋ ಇನ್ನೂ ಒಂದು ತಿಂಗಳು ಸಮಯ ಕಳೆದ್ಮೇಲೆ ಅವ್ರು ಮದುವೆ ಮಾಡ್ತೀವಿ ಅಂದಿದ್ರು. ಈಗಲೇ ಫೋನ್ ಮಾಡಿ ಹೇಳಿ ಚೆನ್ನಿ, ನಮ್ಮ ಕಡೆಯಿಂದನೇ ತಪ್ಪಾತು ಅಂತ ಹೇಳವ. ಇರಲಿ ಬೇಡ, ಈ ಮದುವೆ ಇಲ್ಲಿಗೆ ನಿಲ್ಸಕ್ಕೆ ಹೇಳು, ಬೇಡ ಮುಂದುವರಿಯೋದು. ಅಲ್ಕಣೆ ಸೀತಕ್ಕ, ನೀವು ಹಿಂಗೆ ನನ್ನಿರ ಕೈ ಬಿಡ್ತೀರಾ ಅಂದಿದ್ರೆ ಮುಂಚೆನೇ ಹೇಳಬೇಕಿತ್ತು. ಅವರು ನಮ್ಮ ಅಕ್ಕರನ್ನ ಬೇರೆ ಕಡೆಗನ ನೋಡಿರೋರು. ಈಗ ಎಷ್ಟೊಂದು ಆಸೆ ಕನಸು ಇಟ್ಕೊಂಡಿದ್ದ. ನಮ್ಮ ಅಕ್ಕನ ಮಗನ ಹುಡುಗಿ ಭಾಳ ಇಷ್ಟಪಟ್ಟಿದ್ದೆ ನಮ್ಮ ಪಾರಿಯ. ನೀನೀಗ ಕಡೆಗೆ ಕೊಡಲ್ಲ ಅಂದರೆ ಹೆಂಗೆ ಸೀತಕ್ಕ? ಏನು ಮಾಡೋಣವ? ಅವರು ಔಷಧಾಗೆ ಮುಂದಿನ ತಿಂಗಳು ಮಾಡ್ತೀವಿ ಅಂದರು. ನಾವು ಜಾತಕ ತಗೊಂಡು ಕೇಳಿಸಿದ್ವಿ, ನಮ್ಮವರು ಸರಿ ಬರೋಲ್ಲ ಅಂತಂದು ಇವ್ರು ಅಂತಾರೆ. ನಾವು ದೊಡ್ಡದಂಗೆ ಕೇಳ್ಬೇಕಲ್ಲವ. ನಮ್ಮ ಸಣ್ಣಮಯ್ಯ ಬ್ಯಾಡವೇ ಬೇಡ ಅಂತೈತಿ. ಹಂಗಾಗಿ ಸರ್ಕಣವ ಇನ್ನೇ ಬ್ಯಾಡವೇ ಬೇಡ ಅಂತಂದಮೇಲೆ ಏನು ಮಾಡೋಕ್ಕಾಕುತ್ತೆ? ಹೇಳ್ತೀನಿ ತಗ ನಮ್ಮ ಅಕ್ಕರಿಗೆ. ಇನ್ನು ನಿಮ್ಮ ಸಂಬಂಧ ಬೆಳ್ಸೋಕ್ಕೋಗಿ ನಾನು ನಮ್ಮ ಅಕ್ಕ ಹತ್ರ ಬಯಸ್ಕೊಂಡಂಗಾಗುತ್ತೆ. ಈಗ ನಮ್ಮಕ್ಕ ನನ್ನೆಷ್ಟು ಉಗಿತಾಳೋ ಏನೋ. ಈ ಬೇಜಾರು ಮಾಡ್ಕೊಬಿಡಕಡೆ ಚೆನ್ನಿ. ಒಂದು ಕಡೆ ಸಂಬಂಧ ತಂದ್ಕೊತೀವಿ ಕೊಡ್ತೀವಿ ಅಂತಂದಾಗ ಇಂಥವೆಲ್ಲ ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ಒಂದು ಕೂಡ್ತತೆ ಮತ್ತು ಕೂಡಲ್ಲ, ಏನು ಮಾಡೋಕ್ಕಾಕುತ್ತೆ? ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕವ. ಸರಿ ತಗ, ಹೇಳ್ತೀನಿ ನಮ್ಮ ಅಕ್ಕಂಗೆ ಫೋನ್ ಮಾಡಿ. ಸರ್ಕಾರ ಚೆನ್ನಿ ಆಗ ತಗೊಂಡು ಬರ್ತೀನಿ ತಗ. ಆಮೇಲೆ ಸಂಜೆ ಹಂಗೆ ಮಂತಕ್ಕೆ ಬರ್ತೀನಿ, ಬಂದು ಮಾತಾಡ್ತೀನಿ ತಗ. ಬೇಜಾರು ಮಾಡ್ಕೊಬೇಕಣ ಚೆನ್ನಿ. ಬೇಜಾರು ಮಾಡ್ಕೊಬೇಡ ಕಣೆ ಚೆನ್ನಿ. ಅಂದರೆ ಹಾಕುತ್ತೀನಿ ಸೀತಕ್ಕ. ನೀನು ಇವತ್ತು ಮಾತಾಡಿದ್ದು ನನಗೆ ಬೇಜಾರೇ ಆಯ್ತು. ನನಗೆ ಸುಳ್ಳು ಹೇಳಕ್ಕೆ ಬರಲ್ಲವ. ನೀನು ಮಾಡಿದ್ದು ನನಗೆ ಬೇಜಾರಾಯ್ತು. ಇವಾಗ ಹೋಗ್ಲಿ, ಮಾತಾಡಿ ನಿಮ್ಮ ಅಕ್ಕಂತ ಫೋನ್ ಮಾಡಿ. ನಾನು ಸಂಜೆ ಮಾತಾಡಿ ಬರ್ತೀನಿ ತಗ. ಆತಿಡಾನೆ? ಹ್ಞೂ ಸರಿ ಹೇಳು. ಏನು ಸಣ್ಣಮಯ್ಯ ಹೆಂಗ ಚೆನ್ನಿ ಅವ್ರ ಅಕ್ಕನ ಹತ್ರ ಮಾತಾಡ್ತೀನಿ ಅಂತ ಅಂದಿದ್ದಾಳೆ. ಹೆಂಗ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಅಂದಿದ್ದಾಳೆ. ನೋಡೋಣ ಏನಾಗುತ್ತೆ. ಮಾಡ್ತಿ ಬಿಡವ. ಅತ್ಲಾಗ ಅದೊಂದು ತಲೆನೋವು ತಪ್ಪಿರತ್ಲಾಗಿ ಏನೋ ಒಂದು ಗುಡ್ಡ ಕಳಚಿ ಬಿದ್ದಷ್ಟು ಸಮಾಧಾನದಂಗೆ ಹಾಕೋತ್ಲಾಗಿ. ಸಣ್ಣಮಯ್ಯ ಕಾಪಿ ಇಟ್ಕೊಂಬರನೆ, ಕಾಪಿ ಕುಡಿತೀಯಾ? ಬ್ಯಾಡ್ ಕಣವ, ಏರ್ಪಟ್ಟು ಕುಡಿತೀಯ. ನಾನು ಡಾಕ್ಟ್ರು ಶುಗರು ಅಂತ ಅಂದರವ. ಅದಕ್ಕೆ ಬೆಳಿಗ್ಗೆ ಒಂಪಟ್ಟು ಸಂಜೆ ಒಂಪಟ್ಟು ಅದೇ ಜಾಸ್ತಿ ಕುಡಿಯೋಕ್ಕಲ್ಲ ಕಾಪಿಯ. ಅಯ್ಯೋ ಕಡ್ಸಣಮಯ್ಯ, ನಂಗೂ ಈ ಬಿ ಪಿ ಶುಗರು ಅಂಥದ್ದು ಏನಿಲ್ಲ ಸಣಮಯ್ಯ. ಇವಳು ಮದುವೆ ಮಾಡ್ಕೊಂಬಂದೆ ಈ ಪದ್ಯ ಅಪ್ಪ. ಮದುವೆ ಮಾಡ್ಕೊಂಬಂದು ಒಂದು ವರ್ಷಕ್ಕೇನೆ ಬಿ ಪಿ ಹಂಗೆ ಜಾಸ್ತಿ ಆಗ್ಬಿಡ್ತು ಸಣಮಯ್ಯ. ಡಾಕ್ಟ್ರು ಯಾಕಮ್ಮ ಅಷ್ಟೊಂದು ಬಿ ಪಿ ಆಗಿದೆ, ಮುಂಚೆ ಇರಲಿಲ್ಲ ಅಂತ ಅಂತಾರೆ. ಏನು ಮಾಡೋಣ, ಟೆನ್ಷನ್ ಇಕ್ಬಿಡ್ತಾಳೆ. ಈಗ ಈ ಪಾರಿ ಕೊಟ್ಟರೆ ಟೆನ್ಷನಿಗೆ ಬಿ ಪಿ ಏಟಾಗಿತ್ತು, ಶುಗರ್ ಏಟಾಗಿತ್ತು, ಒಂದು ಗೊತ್ತಿಲ್ಲ. ಏನು ಮಾಡ್ತೀಯ? ಹಿಂಗೆ ಕಳ್ಕೊಂಡು ಹೋಗೋದತ್ಲಾಗಿ. ಹೆಂಗ ಏನೋ ಆಗತ್ ಬಿಡವ. ಓಲಿ ಆರೆಲ್ಲಾಗಿದ್ದಾಳೆ, ಕಾಣ್ತಾನಿಲ್ಲ ಬೆಳಗಿಂದ. ಎಲ್ಲೋಗ್ತಾಳೆ? ನಮಗೆ
ನಿಂಗೆ ಇನ್ನೊಂದು ಸೂಕ್ಷ್ಮವಾಗಿ ಹೇಳ್ತೀನಿ ನೋಡುವ ಸಿಟಿ. ಆಕಿ ಈಗ ಬಸ್ರದಾಳೆ. ನೀನು ಸೂಕ್ಷ್ಮವಾಗಿ ಚೆನ್ನಾಗಿ ನೋಡ್ಕೊಂಡು ಕರಿಬೇಕು ಸಿಟಿ. ಯಾವಾಗ ನೋಡಿದ್ರು ಏನೋ ತಪ್ಪು ಮಾಡ್ಕೊಂಡಿದ್ದಾಳೆ ಅಂತಂದು ಒಡಿಯೋದು ಬೈಯೋದು ಮಾಡ್ಬಿಡವ. ಏನ ಏನ್ ಮಾಡ ಸನಮಯ್ಯ, ನಂದು ಎತ್ಕಳ್ಳು ಬಿಡ್ಬೇಕಲ್ಲ. ನಿನ್ನೆ ಹೊಡೆದ್ಬಿಟ್ಟೆ ಸನಮಯ್ಯ, ಹೊಡೆದು ರಾತ್ರಿ ಎಲ್ಲ ನಿಂತು ಬರಲಿಲ್ಲ. ಎನ್ನೆಂದು ಹಿಂಗೆ ಹೊಡೆದಿರಲಿಲ್ಲ, ಎನ್ನೆಂದು ಹಿಂಗೆ ಬೈದಿರಲಿಲ್ಲ ನನ್ನ ಮಗಳನ್ನ. ಹೆಂಗ್ ಹೊಡೆದ್ಬಿಟ್ಲಲ್ಲ ಅಂತಂದು ಒಟ್ಟೆಲ್ಲ ಹೊಡೆದ್ಬಿಡ್ತಾರಲ್ಲ ಸನಮಯ್ಯ. ಏನ್ ಮಾಡೋಣ, ಅದಕ್ಕೆ ನಾನೇ ಸಮಾಧಾನ ಮಾಡ್ಕೊಂಡು ಆ ಅಜ್ಜನು ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ಇನ್ನೇನೋ ಮಾತಾಡೋದು ಸನಮಯ್ಯ, ಹಾಗೆ ರಾತ್ರಿ ಎಲ್ಲ ಹಾಳಾನು ಕೂತ್ಕೊಂಡು ಏನ್ ಮಾಡೋಣ. ಈಗ ನೀವೇ ಅಪ್ಪ ಅಮ್ಮನವ, ನೀವೇ ಸುಧಾರಿಸ್ಕೊಂಡು ಹೋಗ್ಬೇಕು, ನೀವೇ ಕ್ಷಮಿಸ್ಬೇಕು, ಎಲ್ಲ ಮಾಡಬೇಕು. ಏನು ಮಾಡ್ತೀಯ? ಆಗ್ಬಿಟ್ಟಿದೆ, ಮುಂದಾಗೋದು ನೋಡ್ರಿ. ಸರ್ಕಲ್ ಸ್ಥಿತಿ ಬತ್ತಂಗಿದ್ರೆ ಬಂದರೆ ನಾನು 2 ದಿನದ ಹೊತ್ತಾತವ. ಅಲ್ಲೂ ಕೆಲ್ಸಗಳು ಊರಿಗೆ ಹೋಗ್ಬರ್ತ ನಾನು. ಹಿಂಗ ಏ ಸನಮಯ್ಯ, ನೀನೇನು ಹಿಂಗಂತೀಯ? ಆ ಮನೆ ಪರಿಸ್ಥಿತಿ ನೋಡ್ರಿ ಹಿಂಗೈತಿ. ನೀನು ಈ ಸಮಯದಾಗ ಹೋಗ್ತಿ ಅಂತ ಸನಮಯ್ಯ. ನೀನು ಇವಾಗೇನೋ ನಾನು ಬಿಟ್ಟು ಹೋದ್ರೆ ನನಗೆ ಬಲ್ಗೈ ಆಡ್ದಂಗೆ ಆಗೋ ಸನಮಯ್ಯ. ನೀನು ಇರು ಸನಮಯ್ಯ. ನೀನು ಹಂಗಲ್ಲವ, ಅಲ್ಲೂ ಆಕೆ ಒಬ್ಬಳೇ ಹುಡುಗರು ಅದು ಇದು ಕೆಲಸಗಳಿರ್ತವೆ. ಮತ್ತು ನಿಮ್ಮ ಅಣ್ಣ ನೋಡಿದ್ರೆ ಬೈತನವ. ಹೋಗಿ ಅಲ್ಲೇ ಉಳ್ಕೊಂಡು ಬರಲಿಲ್ಲ ಅಂತಂದು ಅದಕ್ಕೆ ನಾನು ಫೋನ್ ಮಾಡಿ ಅಣ್ಣಗೆ ಹೇಳ್ತಿದ್ದಾಗ ಇರೊಂದು ವಾರ ಇಂದು ಇದೇನೇನು ಆಗುತ್ತೆ ಏನಿಲ್ಲ ಲೆಕ್ಕಾಚಾರ ಎಲ್ಲ ಮಾಡಿ ಆಮೇಲೆ ಹೋಗಂತೆ. ಏನ ಹಂಗಲ್ಲವ, ಅದು ಹೋಗ್ಬೇಕಿತ್ತು, ಕೆಲ್ಸಗಳದಾವೆ. ಹಂಗಾಗಿ ಹಂಗಿಲ್ಲ ಹಿಂಗೆಲ್ಲ ಇರ್ಸಡವೇ ನೀನು. ಹೇಳಿ ಕೇಳು, ನಂಗೆ ಆಗಲ್ಲ. ಇಲ್ಲಿ ಒಬ್ಳಿಗೆ ಪರಿಸ್ಥಿತಿ ನಿಭಾಯಿಸಕ್ಕೆ ಆಗಲ್ಲ ಸಣವಯ್ಯ. ಯಾರೊಬ್ಬ ಮನೆಗೆ ಇರು ಮನುಷ್ಯರಿರಲಿ, ನಾನು ಹೇಳಲಿ ಅನ್ನಂಗೆ ಹಾಕೋತೆ. ಇರ್ಸಣವಯ್ಯ. ಸರ್ಕಳ ಮಾತಾಗ ನಿಮ್ಮ ಅಣ್ಣ ಫೋನ್ ಮಾಡಿ ಹೇಳು, ಒಂದು 4 ದಿನ ಇಟ್ಕೊಂಡು ಕಳಿಸ್ನಿ ಅಂತಂದು ಹೇಳಂಗ. ಸರ್ತಾಗ ನಾನು ಫೋನ್ ಮಾಡಿ ಅಣ್ಣಗೆ ಹೇಳ್ತೀನಿ, ಒಂದು 4 ದಿನ ಇಟ್ಕೊಂಡು ಕಳಿಸ್ನಿ ಅಂತ ಅಂದು. ಸರ್ತಾಗ ಆತಾಗಂಗಿದ್ರಿ. ಸರಿ, ನಾನು ಹೋಗಿ ಒಂದಿಟ್ಟು ಸಾಂತರ ಮತ್ತಕ್ಕೆ ಹೋಗಿ ಬರ್ತೀನಿ. ಒಂದು ಹೆಜ್ಜೆ ಹಿಂಗೆ ಹೋಗಿ ಬರ್ತಂತಾಗ. ಆಕೆ ಅಂತೂ ಅತೇ ನೀನು ಬರ್ತೀಯ, ನಮ್ಮ ಅತ್ತಕ್ಕೆ ಬರೋಲ್ಲ, ಬರೀ ನಿನ್ನ ಮಗಳ ಮನೆಗಿದ್ದ ಹಂಗೆ ಹೋಗ್ತೀಯ, ಹಂಗೆ ಹಿಂಗೆ ಅಂತಳವ. ಒಂದು ಹೆಜ್ಜೆ ಹಿಂಗೆ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಹಿಂಗ ಸರ್ಕಳ ಆಗ್ತಾನಮ್ಮಯ್ಯ, ಹೋಗಿ ಹೋಗಿ. ಅಯ್ಯೋ ಈಟೊತ್ತಾತು ನಾವು ದನಿ ಮೇವೇ ಹಾಕಿಲ್ಲ. ತಡಿ ಒಂದಿಟ್ಟು ಮೇವನ ಹಾಕ್ಬರ್ತು ನೋಡಿ. ನಾನು ನೋಡಿ ಇದೇನೋ ಮಾತಾಡ್ಕಂತ ಮನೆ ಕೆಲಸದ ಮೇಲೆ ದ್ಯಾಸ ಇಲ್ಲ. ಏನು ಮಾಡೋದು, ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆಗ್ಬೇಕಾಯ್ತು ನಮ್ಮ ಅತ್ತೆಗೆ. ಹಂಗೆ ಮಗಳು, ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳು ಹಂಗೆ, ನನ್ನ ಮಗಳು ಹಿಂಗೆ, ನನ್ನ ಮಗಳು ಆಸ್ ಕೆಲಸ ಮಾಡ್ತಾಳೆ, ನನ್ನ ಮಗಳು ಈಸ್ ಕೆಲಸ ಮಾಡ್ತಾಳೆ, ನನ್ನ ಮಗಳಿಗೆ ಏನು ತಿಳಿಯಲ್ಲ, ಮುಗ್ದೆ ನನ್ನ ಮಗಳು ಅಂದಾಳು. ಈಗ ನೋಡು ಮಾಡ್ಕೊಂಬಂದಿದ್ದಾಳೆ. ಅನ್ಬೋಸ್ಲಿ. ನಮ್ಮಮ್ಮ ಎಷ್ಟು ಕೇಳಿತ್ತು, ಕೊಡೆ ನಿನ್ನ ಮಗಳನ್ನ ಕೊಡೆ ಅಂತ. ಪುಣ್ಯ ನಮ್ಮಣ್ಣ ಇವಳನ್ನ ಕಟ್ಕೊಳ್ಳಿಲ್ಲದೇ ಇದಾಯ್ತು. ಎಲ್ಲರೂ ಒಪ್ಪಿ ನಮ್ಮಣ್ಣನ ತಲೆ ಕಟ್ಬಿಟ್ಟಿದ್ರೆ ಇವಳ. ಅಮ್ಮ ಸದ್ಯ ಆ ದೇವರು ತಪ್ಪಿಸ್ತಾ ಈ ಸಂಬಂಧನ. ಮೊದ್ಲಿ ವಿಚಾರನ ನಮ್ಮಮ್ಮ ಫೋನ್ ಮಾಡಿ ಹೇಳ್ಬೇಕು. ನಮ್ಮಮ್ಮಗೆ ಇದ್ರ ಬಗ್ಗೆ ಗೊತ್ತೋ ಇಲ್ವೋ. ಹಲೋ ಹಲೋ, ಯಾರು? ಹಲೋ, ನಾನ್ ಪದ್ದಿ. ಏನು ಹೇಳಪ್ಪದು? ಚೆನ್ನಾಗಿದೆಯಾ? ತಿಳಿತಿಂದ ನೀನೇನವ ಎಲ್ಲ ಒಂದೇ ಅವಸರ ಕೇಳ್ತೀಯ. ಚೆನ್ನಾಗೂ ಇದ್ದೀನಿ, ತಿಂದಿದ್ದೀನಿ. ನೀ ತಿಂದ ಏನ್ ಮಾಡಿದ್ದೆ? ಇದು ಅದೇ ಥರ ಬಿಸಿಬೇಳೆ ಬಾತ್ ಮಾಡಿದ್ದವ. ನಿಮ್ಮ ಅಪ್ಪ ಮುದ್ದೆ ಮಾಡು ಅಂತಂದ. ನಾನು ಮುದ್ದೆ ಆತಿಂತ ರೋಗಪ್ಪ ಬೆಳಗ್ಗೆ ಅಂತಂದು ಒಂದು ಪಟ್ನ ಬಿಸಿಬೇಳೆ ಬಾತ್ ಪ್ಯಾಕೆಟ್ ತರಿಸ್ಬಿಟ್ಟಂಗೆ ತರಕಾರಿದು ಮನೆಗೆ ಹಾಕಿ ಬಿಸಿಬೇಳೆ ಬಾತ್ ಮಾಡಿದ್ದವ. ಈಗ ತಿಂದ್ವಿ. ನಿಮ್ಮ ಅಣ್ಣನ ತಿಂದು ಹೊಲ್ತವೇನ ಕೆಲಸ ಐತೆ ಅಂತ ಹೋದ, ಆಯಪ್ಪನೂ ಕೆಲಸ ಐತೆ ಅಂತ ಹೋದ್ನವ. ಕುಂತದ್ದಿ ಸುಮ್ಮನೆ ನಾನು ಆ ಧಾರಾವಾಹ್ಯಕ್ಕೆ ಅಂದು. ಏನು ಹೇಳಮ್ಮ, ಬೆಳಗ್ಗೆ ಫೋನ್ ಮಾಡಿದ್ಯಾ? ಯಾರು ಹೇಳ್ದ ಫೋನ್ ಮಾಡ್ತಿದ್ದವ? ಅದಕ್ಕೆ ಬೆಳಗ್ಗೆ ಮಾಡಿದ್ಯಾ? ಅಮ್ಮ ನಿಂಗೆ ಒಂದು ವಿಚಾರ ಹೇಳ್ಬೇಕಿತ್ತು. ವಿಚಾರ ಏನು ಹೇಳಮ್ಮ? ಅಮ್ಮ ಇವ್ರು ಪಾರಿ ಇದ್ಲಲ್ಲ, ಇವಳು ಕಡ್ಬಸ್ರಾಗೋಳಂತಮ್ಮ. ಅದೇ ತಾಯಿ ಹಂಗೆ ಹೇಳ್ತೀಯ? ತಮಾಷೆ ಮಾಡಕ್ಕೆ ಇತಿಮಿತಿ ಬೇಡನೆ ಪದ್ದಿ ನಿಂಗೆ. ಅದೊಳ್ಳೆ ಇದ್ದಂಗೆ ಐತೆ, ತಿಳುವಳಿಕೆ ಪೆದ್ದಿದ್ದಂಗೆ ಅದಳಕ್ಕೆ. ನೀನೇ ತಾಯಿ ಹಿಂಗೆ ಹೇಳ್ತೀಯ? ಸುಳ್ಳು ಹೇಳ್ಬಿಡು, ಸುಮ್ಮನಿರವ. ನೀನೇ ತಮಾಷೆ ಮಾಡ್ತೀಯ ಹಂಗೆ ಈ ವಿಚಾರದಾಗಿ. ತಿಳುವಳಿಕೆನ ಪೆದ್ದಿ ನಿನ್ನ ಪೆದ್ದಿ ಮಾಡ್ತಾಳ ಆಟ ಅವಳು. ಹಂಗಾರೆ ನಿಜ ಹೇಳ್ತದೀಯಾ? ನನಗೆ ಸುಳ್ಳ ಕುಚ್ಚೆ. ಹೌದೇನೋ? ಅಂತ ಕೆಲಸ ಬೇರೆ ಮಾಡಿದ್ರೆ ಮಂಗ್ಲಿ ಇದ್ದಂಗದ್ಲಲ್ಲ ಅವಳು. ಕಣಮ್ಮ, ಅವಳೆ ಮಂಗ್ಲಿ ಇದ್ದಂಗಿದ್ಲು. ಅರಡಮ್ಮ ಎಂತ ಕೆಲಸ ಮಾಡ್ಕೊಂಬಂತಾನೆ, ನನಗೂ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಒಂದ್ ವಾರದಿಂದನೂ ವಾಂತಿ ಮಾಡ್ಕೊಂಡಳು. ಹಂಗ ಸುಸ್ತಾಗಿ ಮಕನೇ ಎಲೆ ಬಿಟ್ಟಿದ್ಲು ಕಣಮ್ಮ. ನಾನು ಕರೆದೆ, ಬಾರೆ ಒಂದ್ಸಲ ಹಾಸ್ಪಿಟಲ್ಗೆ ಹೋಗೋಣ ಅಂತಂದ್ರೆ ಏನು ಬರಲ್ಲ ಅನ್ನಳು. ಆಮೇಲೆ ಅವ್ರವು ಕರೀತು, ಅವ್ರವು ಕರೆದ್ರೂ ಹೋಗಿಲ್ಲ. ಅವ್ರ ಅಣ್ಣಗೆ ಬಾರಮ್ಮ ಹೋಗೋಣ ರಜೆ ಹಾಕ್ನಿ ಇವತ್ತು,
ಮಾತಾತು ಏ ಅದೇ ಅವತ್ತರ ಚಿಕ್ಕಮ್ಮ ಐತಲ್ಲ ಸಣ್ಣಜ್ಜಿ ಬಂದಿತ್ತು ಸಣ್ಣಜ್ಜಿಗೆ ನಾನು ಆಡ್ ನೋಡಕ್ ಬರ್ತದಂತೆ ಆ ಸಣ್ಣಜ್ಜಿ ಬಂದಾಗ ಈಕಿ ವಾಂತಿ ಮಾಡ್ಕೊಂಡಲ್ಲ ಅವಜ್ಜಿ ಆಸ್ಪತ್ರೆಗೆ ಹೋಗ ಬಂದದೆ ಹೋಗಿಲ್ಲ ಇವಳು ಅದಕ್ಕೆ ಕೊಡಂಬಲ್ಲಿ ನಾಡಿ ನೋಡ್ತೀನಿ ಪಿತ್ತಾಗಿದೆ ಅನ್ನೋ ಔಷಧಿ ಕೊಡ್ತೀನಿ ಕೊಡು ಅಂತ ನೋಡಿದ್ರೆ ಹಿಂಗೆ ಕತೆ ಆಗಿರೋದು ಅವಾಗ. ಹೌದೇನು ಇಷ್ಟೆಲ್ಲ ನಡೀತೇನು ಮತ್ತೆ ಅವಳೇ ಮಾಡ್ತಿದ್ಲು ನಮ್ಮ ಅತ್ತಿಗೆ ಅಂಬಳು ಕೊಚ್ಚಿಕೊಂಡಳು ಮಗಳು ಹಂಗೆ ಬೆಳೆಸಿನಿ ಮಗಳು ನಿಂಗೆ ಬೆಳೆಸಿನಿ ನನ್ನ ಮಗಳಿಗೆ ಏನು ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತಂತಂದು ಈಗ ಮೆಟ್ನ ಹೊಡೆದಂಗೆ ಆಗಿತ್ತಲ್ಲ ಅವಳಿಗೆ ಮಗುಗೆ. ಹೂ ಕಣಮ್ಮ ಅವಳು ಮಕ ನೋಡ್ಬೇಕಿತ್ತು ಕಣಮ್ಮ. ನಿನ್ನೆ ಮಾಮ ಅಲ್ಲೂರಿಂದ ಬಂತಲ್ಲ ಹಿಂಗೆ ಅಂತಂತಂತು ನಿನ್ನಿಂದನೇ ಕಣೆ ನನ್ನ ಮಗಳು ಹಾಳಾಗಿರೋದಂತಂದು ಮೂತಿ ಹೊಡಿದು ಅವತ್ತೆ ಮೂತಿ ಕೆಂಪುಗೆ ಊದ್ಕೊಂಡ್ಬಿಟ್ಟಿತ್ತು ಕಣಮ್ಮ. ಕುಂಬ್ಳಕಾಯಿ ಆಗ್ಬಿಟ್ಟಿತ್ತು ಮೂತಿ ಹಂಗೆ ಇಕ್ಬಿಡ್ತು ಮಾಮ. ಹೌದು ತಗ ಅವಳಿಗೆ ಹಂಗೆ ಆಗ್ಬೇಕು ಅವಳಿಗೆ ಹಂಗೆ ಉರಿಯಲ್ಲ ನಮ್ಮ ಅತ್ತಿಗೆ ಹಂಗೆ ಆಗ್ಬೇಕು ನಮ್ಮ ಅಣ್ಣ ಇನ್ನೂ 2 ಸರಿ ಕೊಡ್ಬೇಕಿತ್ತು ಅವಳಿಗೆ. ಹ್ಞೂ ಕಣಮ್ಮ ನಾನು ಅಡಿಗೆ ಮನೆಗೆ ಊಟ ಮಾಡ್ತಿದ್ದೆ ಹಂಗೆ ಹೊಡಿಯೋದು ಚೀರೋದು ಹಂಗೆ ಕೇಳಿಸೋದು ನಾನು ಇದ್ಯಾರಪ್ಪ ಹಿಂಗೆ ಹೊಡಿತವ್ರೆ ಇದ್ಯಾರಪ್ಪ ಹಿಂಗೆ ಚೀರ್ತವ್ರೆ ಅಂತಂದು ಹೋಗ್ನಿ ಇವತ್ತೆನ ಕೂರಿಟ್ಕೊಂಡು ಹಂಗೆ ಜುಮ್ ಮಾಡೋದಂಗೆ. ಸಣ್ಣ ಜನರು ಇಲ್ಲಿದ್ರೆ ನಿನ್ನೆ ಇವತ್ತೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿಕ್ಕಿರೋದಲ್ಲ ಮಾವ ಹಂಗೆ ಹೊಡೆದಿರೋದು ಇವಳ ಹಂಗೆ ಹೊಡಿಬೇಕಿತ್ತು ಇವಳ ಹಂಗೇನೆ. ಹೆಂಗ ಬಿಡಮ್ಮ ನೀನು ಅವಳು ತಂದ್ಕೊಂಡಿ ಅಂತದ್ದೆ ಹೆಂಗೊತ್ಲಾಗೆ ತಂದ್ಕೊಂಡಿದ್ದೆ ಒಳ್ಳೇದಾತು ಇಂಥಳ್ಳೆ ಕಟ್ಕೊಂಡಿದ್ದಮ್ಮ ನೀನು. ಈ ಮುಖಣವ ಹೆಂಗ ಗೊತ್ತಾಗಿದ್ದು ಒಳ್ಳೇದಾತ್ ನೋಡು ಎಲ್ಲ ಬೇರೆ ಕಡೆ ತಂದು ಮದುವೆ ಮಾಡ್ಬೋದು ಇಂಥಳ್ಳೆ ಯಾರು ತಂದು ಕೊಡ್ತಾರೆ ಇವಳನ್ನ ನಡ್ಬಳ್ಕಿಲ್ದಲ್ಲ. ಹ್ಞೂ ಮತ್ತೆ ಎಲ್ಲನೂ ಒಳ್ಳೆ ಕಡೆ ನಾನು ನೋಡ್ತೀನಿ ಸುಮ್ಮನಿರು ಇಲ್ಲಿ ಯಾರದ ಓಡಾಡ್ಕೊಂಡು ಕೇಳ್ತೀನಿ ನಾನು ನಮ್ಮ ಬದರಣೆ ಹಿಂಗೆ ಇವಳು ಮತ್ತೆ ಬೇಡ ಇವಳು. ಅಯ್ಯೋ ಇಂಥ ಕೆಟ್ಟ ಮಿಟ್ಟು ಹಿಡಿದ್ರಲ್ಲ ಮದುವೆ ಮಾಡ್ಕೊಂತಾರೇನು ಬೇಡವಾ ನಮ್ಮನೆ ಮತ್ತೆ ಇವಳು ಬೇಡ ಇವಳು. ಹ್ಞೂ ಮತ್ತೆ ಅಮ್ಮ ಮತ್ತೆ ಬಾಣಕ್ಕೆ ಸೀರೆ ಇಕ್ಕಿದ್ಲಲ್ಲ ಚೆನ್ನಾಗಿತ್ತೆ. ಅಯ್ಯ ಅನಿಷ್ಟ ಅಂತ ಕಲರ್ದೇನೆ ಸೀರೆ ಇದು ಚೂರು ಚೆನ್ನಾಗಿಲ್ಲ ಕಣೆ. ಅಯ್ಯ ಇತ್ಲಾಗಿಂದ ನೋಡಿದ್ರೆ ಅತ್ಲಗಳು ಕಾಣ್ತಲೇ ತಾಯಿ ಅಂತ ಸೀರೆ ಕಳಿಸ್ತಾಳೆ ಅನಿಷ್ಟ. ಹೂನಮ್ಮ ಇಲ್ಲಿ ಯಾರ ಬಂದಿದ್ರು ಹೇಳು ಊರಾಗೆ ಅವ್ರನ್ನ ತಗೊಂಡು ಒಯ್ಯೋದಕ್ಕೆ 200 ರೂಪಾಯಿ ಕೊಟ್ಟೆ ಅಂತಾಳೆ. ಅದ್ ನೋಡ್ರೆ 500 ರೂಪಾಯಿಗೂ ಬೆಲೆ ಬಾಳಲ್ಲ ಅಂತದ್ನ 200 ರೂಪಾಯಿ ಕೊಡ್ತಾಂಡಿ ಅಂತಂದು ಹೇಳ್ತಾಳೆ. ನಾನು ಆರಸ್ತಿ ಅಂತಂದೇಳಿ ನನ್ನ ಸಮೇತನು ಹತ್ರಕ್ಕೂ ಕರ್ಲಿಲ್ಲಮ್ಮ. ಅವಳೇ ಹೋದ್ಲು ಅವಳೇ ತಗೊಂಡ್ಲು ಅವಳೇ ಬಂದ್ಲು. ನನಗೂ ಹಬ್ಬಕ್ಕೆ ಒಂದು ಸೀರೆ ಕೊಡ್ಸಿಲ್ಲ ಕಣಮ್ಮ. ನೀನೇ ಹೆಂಗ ಮೊನ್ನೆ ಬಂದಾಗೆ ಬಾಣ ತಂದದ್ದಲ್ಲ ನಾ ಮತ್ತೆ ಹಬ್ಬಕ್ಕೆ ಅದನ್ನೇ ಉಟ್ಕೊಂಡೆ ಮತ್ತೆ ಇನ್ನೇನ್ ಮಾಡೋಣ. ಅಯ್ಯ ನಿನ್ ಗಂಡು ಕೇಳಬೇಕಿತ್ತು ಯಾಕೆ ಒಂದು ಸೀರೆ ಕೊಡಿಸಿ ಹೋಗ್ತೀನಿ ಇಲ್ಲಂತೆ ಅವನಿಗೆ. ಅಯ್ಯೋ ಅವನೇನ್ ಕೊಡಿಸ್ತಾನ ತಗ. ಅಯ್ಯ ಒಂದು ಶಾಂಪು ಒಂದು ಸೋಪು ಒಂದು ಪೌಡ್ರು ಒಂದೇನಾದ್ರು ಕ್ರೀಮ್ ಕೇಳಿದ್ರೆ ಅದನ್ನ ತರಕ್ಕೆ ಅವನಿಗೆ 1 ತಿಂಗಳು ಬೇಕು. ಏನಾದ್ರು ಜನವರಿ 1ನೇ ತಾರೀಕು ಕೇಳಿದೆ ಅಂದ್ರೆ ಫೆಬ್ರವರಿ 3ನೇ ತಾರೀಕು ತಂದು ಕೊಡ್ತಾನೆ ಅಂತಾನು ನೀನು ಅಳಿಯ. ಏನ ಹೆಂಗ ನೀನ ಅದ್ಬಸ್ತಾಗ ಇಟ್ಕ ಪದಿ ನೀನು ಅವನ್ನ ಲೂಸ್ ಬಿಟ್ಕಿಟ್ಟಿಯ ಅವನ್ನ ಏನ. ಹ್ಞೂ ಕಣಮ್ಮ ಅದ್ಬಸ್ತಾಗ ಇಟ್ಕೊಂಡಿರ್ದವನ್ನ ಅವನ್ನೆಲ್ಲ ಲೂಸ್ ಬಿಟ್ಬಿಟ್ಟೆ ಅಷ್ಟೇ. ಆಮೇಲೆ ನನ್ನ ತಲೆ ಮೇಲೆ ಮೆಣಸು ಹತ್ತು ಬಿಡ್ತಾನ ಅವನು ಹಂಗೆ. ಮತ್ತೆ ಬಿಗಿ ಇಟ್ಕೊಂಡಿರ್ಬೇಕು ಗಂಡ್ರನ್ನ ಇಲ್ಲಾಂದ್ರೆ ಅಷ್ಟೇ. ಆಮೇಲೆ ಆಗ ಕಳಿಸಿದ ಓರಿ ದಿನಸಿ ಹಂಗೆ ಬೀದೆಲ್ಲ ಸುತ್ತ ಬಿಡ್ತಾವೆ ಏನ. ಮತ್ತೆ ನಮ್ಮ ಸಮಾಚಾರ ಏನಿಲ್ಲ ನೋಡಪ್ಪ ಪದ ಹೇಳೋದಕ್ಕೆ ಹೇಳ್ತೀನಿ. ಏನಿಲ್ತದ ರೂಮ್ನ ಬಂದು ಭಾಳ ಹೊತ್ತಾತು ನೀ ಫೋನ್ ಮಾಡ್ಕೊಂತ ಆಮೇಲೆ ಅಯ್ಯ ರೂಮ ಸೇರ್ಕೊಂಡು ಬಂದಿದ್ದು ಕೆಲಸ ಮಾಡಲಿಲ್ಲ ಹಂಗೆ ಹಿಂಗೆ ಅಂತಂತಂದು ಅದಕ್ಕೆ ಗುರ್ರ ಅಂತಾನೆ ಹೋಗ್ತೀನಿ ಹೇಳು ಅಲ್ಲಿ ಎತ್ತರದನ್ನ ಕೆಲಸ ಐತೆನಾ ಉದೇ ಕಸನ ನೆಲನ ಒರೆಸ್ತೀನಿ ಹೋಗಿ. ಅಯ್ಯ ಮಾಡ್ಕೊಂತಾಳೆ ಬಿಡು. ಅಯ್ಯ ಅವಳಿಗೆ ನನಗೆ ದಾಡಿ ಎಮ್ಮಿದ್ದಂಗದಲ್ಲ ಮಾಡ್ಕೊಂತಾಳೆ. ಅಯ್ಯೋ ಈಗ ಮಗಳು ಮಾಡಂಗಿಲ್ಲಲ್ಲಮ್ಮ. ಮುಂಚೆ ಅಂತ ಅವಳು ಪಾರಿ ಮಾಡಾಳು ಈಗ ನನಗೆ ಸುಸ್ತು ವಾಂತಿ ಅಂತಂದು ಅವಳು ಕುಕ್ಕರ್ಸ್ಕೊಂಡು ಅವಳಿಂದೆಲ್ಲಿ ಮಾಡ್ತಾಳೆ ಎಲ್ಲ ನನ್ನ ತಲೆ ಮೇಲೆ ಬಿತ್ತು ಕೆಲಸ. ಇವಾಗ ನಾನೇ ಮಾಡಬೇಕು. ಏನ್ ಮಾಡ್ತೀಯ ಮಾಡ್ತೀನಿ ಮತ್ತೆ. ಸರ್ಕಣ ಮಾತಾಗ ಮಾಡ್ಕೆ ಸಂಜೆಗೆ ಫೋನ್ ಮಾಡು ಹೇಗ. ಸರಿ ಮಾಡ್ತೀನಿ ಸಂಜೆ ಫೋನ್ ಮಾಡ್ತೀನಿ. ಸರಿ ಇಡನೆ. ಇಡವ. ನೋಡಿದ್ರಾ ನಂಗಂತೂ ಭಾಳ ಸಂತೋಷ ಆಗ್ಬಿಡ್ತು. ನಮ್ಮ ಪಾರಿಗೆ ಹಿಂಗೆ ಆಗಿರೋದು ನಮ್ಮ ಅತ್ತೆಗೆ ಇದು ಆಗಬೇಕು ಇನ್ನೂ ಆಗಬೇಕು ಹಂಗೆ ಮೆರಿ ಹೇಳು ಯಾವಾಗ ನೋಡಿದ್ರು ನಮ್ಮನೆ ಕೊಡಲ್ಲ ಅಂದಳು. ಈಗ ಅನ್ಭವಿಸ್ಲಿ ಮಗಳ ಕಡೆಯಿಂದನೇ. ಕತೆ ಹಿಂಗೆ ಮುಂದೋಗ್ತಿರುತ್ತೆ. ನಿಮಗೆ ಈ ಕತೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.